ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್. ನಮಸ್ಕಾರ ಎಲ್ಲರಿಗೂ. ಐ ಹೋಪ್ ನನ್ನ ಪರಿಚಯ ಎಲ್ಲರಿಗೂ ಇದೆ. ನಾನು ನಿಮ್ಮ ಲಲಿತಾ ಮ್ಯಾಮ್. ಆ್ಯಂಡ್ FA1ಗೆ ಪ್ರಿಪ್ರೇಷನ್ ಮಾಡ್ಕೊಡ್ಲಿಕ್ಕೆ ಕಷ್ಟ ಅನ್ನಿಸ್ತಾ ಇದೆಯಾ? 5 ಚಾಪ್ಟರ್ಸ್ ಇದೆಯಪ್ಪ, ಹೇಗೆ ಪ್ರಿಪೇರ್ ಆಗೋದು? 40 ಮಾರ್ಕ್ಸ್ ಇದೆ ಅಂತ ಟೆನ್ಷನ್ ಇದೆಯಾ? ಟೆನ್ಷನ್ನೇ ಬೇಡ ಮಕ್ಕಳ. ನಾನು ಈ ಒಂದು ಸೆಷನಲ್ಲಿ ನಿಮಗೆ 15 ಔಟ್ ಆಫ್ 15 ಹೇಗೆ ಸ್ಕೋರ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋನ ಎಂಡ್ವರೆಗೂ ನೋಡಿ. 15 ಮಾರ್ಕ್ಸ್ ಅಂದರೆ ಸಿಂಪಲ್ ಪ. ಓಕೆ, ನಿಮಗೆ ಅಲ್ಲಿ ಪಾರ್ಟ್ ಡಿ ಅಂತ ಒಂದು ಸೆಕ್ಷನ್ ಬರುತ್ತೆ. ಆ ಸೆಕ್ಷನಲ್ಲಿ ನಿಮಗೆ 5 ಕ್ವೆಶನ್ಸ್ ಕೊಡ್ತಾರೆ. 5 ಮಾರ್ಕ್ಸ್ದು ಅದರಲ್ಲಿ ನೀವು ಜಸ್ಟ್ 3 ಕ್ವೆಶನ್ಸ್ನ ಮಾತ್ರ ಅಟೆಂಡ್ ಮಾಡಬೇಕು. ನೀವು ಕಂಪ್ಲೀಟ್ ಆಗಿ 3 ಕ್ವೆಶನ್ಸ್ನ ಅಟೆಂಡ್ ಮಾಡಿದ್ರಿ ಅಂದರೆ ಫಾರ್ ಶ್ಯೂರ್ ಮಕ್ಕಳ, ಯು ವಿಲ್ ಗೆಟ್ 15 ಮಾರ್ಕ್ಸ್. ಓಕೆ, ಅದು ಯಾವ ಕ್ವಶನ್ಸ್ ಅಂತ ಡಿಸ್ಪ್ಲೇ ಮಾಡ್ತಾ ಹೋಗ್ತೀನಿ. ಜಸ್ಟ್ ಸ್ಕ್ರೀನ್ಶಾಟ್ ತಗೊಳ್ತಾ ಹೋಗಿ. ದೀಸ್ ಆರ್ ದ ಕ್ವಶನ್ಸ್ ಮಕ್ಕಳ. ಓಕೆ, ನೀವು ನೋಡ್ತಾ ಇರ್ಬೋದು. ರಿಲೇಷನ್ ಅಂಡ್ ಫಂಕ್ಷನ್ ಅಲ್ಲಿ ಇನ್ವರ್ಟಿಬಲ್ ಫಂಕ್ಷನ್ ಆಗಿರ್ಬೋದು, ಅಲಾಂಗ್ ವಿತ್ ದಟ್ 1 1 and on 2 ಹೇಗೆ ಪ್ರೂವ್ ಮಾಡೋದು. ಬೈಜೆಕ್ಟಿವ್ ಫಂಕ್ಷನ್ ಆಗಿರ್ಬೋದು. ಅಲಾಂಗ್ ವಿತ್ ದಟ್ ಮ್ಯಾಟ್ರಿಸಸ್ ಕ್ವಶನ್ಸ್ ಬಂದ್ರೆ, ಓಕೆ, ಮ್ಯಾಟ್ರಿಸಸ್ ಅಲ್ಲಿ ಪ್ರೂವಿಂಗ್ ರಿಸಲ್ಟ್ ಇದೆಯಲ್ಲಪ್ಪ. ಪ್ರೂವ್ ದಟ್ LHS is equals to RHS ಆಗಿರ್ಬೋದು. RS ಸಿಸ್ಟಮ್ ಆಫ್ ಲೀನಿಯರ್ ಈಕ್ವೇಶನ್ ಆಗಿರ್ಬೋದು. ಓಕೆ, along with that, when it comes to continuity and differentiability, continuity differentiability ಬಂದ್ರೆ ನೀವು ನೋಡ್ಬೋದು. ಈ ಒಂದು ಕ್ವೆಶನ್ಸ್ ಏನಿದೆ ಅದನ್ನ ಪರ್ಟಿಕ್ಯುಲರ್ ಆಗಿ ನೀಟಾಗಿ ಪ್ರಾಕ್ಟೀಸ್ ಮಾಡ್ತಾ ಹೋಗ್ರಿ. ಈ ಒಂದು ಕ್ವೆಶನ್ ಆಗಿರ್ಬೋದು, ಅಂಡ್ ಅಲಾಂಗ್ ವಿತ್ 17 ಕ್ವೆಶನ್ ಆಗಿರ್ಬೋದು, ಅಂಡ್ 18 ಕ್ವೆಶನ್ ಆಗಿರ್ಬೋದು. ಓಕೆ, ದೀಸ್ ಕ್ವೆಶನ್ಸ್ ಆರ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಮಕ್ಕಳ, ಅಂಡ್ ಮೋಸ್ಟ್ ರಿಪೀಟೆಡ್ ಕ್ವೆಶನ್ಸ್. ನಿಮಗೆ FA1ಗೆ ಮಾತ್ರ ಅಲ್ಲ, ಮಿಡ್ ಟರ್ಮ್ ಆಗಿರ್ಬೋದು, ಆರ್ ಎಲ್ಸ್ ಬೋರ್ಡ್ ಎಕ್ಸಾಮ್ ಆಗಿರ್ಬೋದು. ಆ ಎಲ್ಲ ಎಕ್ಸಾಮ್ಸಿಗೂ ಕೂಡ ಈ ಒಂದು ಕ್ವೆಶನ್ಸ್ನ ಕೇಳೋವಂಥ ಚಾನ್ಸಸ್ ತುಂಬಾ ಇದೆ ಮಕ್ಕಳ. ಓಕೆ, ನೀವು FA1ಗೆ ಮಾತ್ರ ಅಲ್ಲ ಮ್ಯಾಮ್, ನಾನು ಬೋರ್ಡ್ ಎಕ್ಸಾಮ್ಗೆ ಮಾತ್ರ ಕೂಡ ಪ್ರಿಪೇರ್ ಆಗಬೇಕು. ಅಲಾಂಗ್ ವಿತ್ ದಟ್ ನಾನು ಸ್ಟೇಟ್ ರ್ಯಾಂಕ್ ತಗೋಬೇಕು ಮ್ಯಾಮ್. ಸ್ಟೇಟ್ ರ್ಯಾಂಕ್ ತಗೋಬೇಕು, ನನ್ನ ಡಿಸ್ಟಿಕಲ್ಲಿ ಟಾಪ್ ಬರಬೇಕು. ಆ ಥರ ಏನಾದರೂ ನಿಮಗೆ ಯೋಚನೆ ಇದ್ರೆ, ನಿಮಗಾಗೆ ಅಂತಾನೆ ನಮ್ಮ PW ಕಡೆಯಿಂದ ಒಂದು ಎಕ್ಸ್ಕ್ಲೂಸಿವ್ ಬ್ಯಾಚ್ ತಗೊಂಡ್ಬಂದಿದ್ದೀವಿ ಮಕ್ಕಳ. ದಟ್ ಈಸ್ ಪ್ರಗತಿ ಬ್ಯಾಚ್. ಓಕೆ, ಆ ಬ್ಯಾಚ್ ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇವಾಗ ಗುರು ಪೂರ್ಣಿಮೆ ಆಫರ್ ನಡೀತಾ ಇರೋದ್ರಿಂದ ಪ್ರೈಸ್ ಬಂದು 1999 ಇದೆ. ಎಲ್ಲರೂ ಬೇಗ ಬೇಗ ಜಾಯಿನ್ ಆಗಿ. ಅದರಲ್ಲಿ ನಿಮಗೆ ಎಲ್ಲ ಸ್ಟ್ರಾಟಜೀಸ್ ಆಗಿರ್ಬೋದು, 95+ ಹೇಗೆ ಸ್ಕೋರ್ ಮಾಡೋದು ಅಂತ ಬೆಸ್ಟ್ ಎಜುಕೇಟರ್ಸ್ ಇಂದ ನಿಮಗೆ ಗೈಡೆನ್ಸ್ ಸಿಗ್ತಾ ಹೋಗುತ್ತೆ. ನೀವು ನೋಡ್ಬೋದು ಮಕ್ಕಳ. ಬೋರ್ಡ್ ಎಕ್ಸಾಮ್ ಮಾತ್ರ ಅಂತ ಅಲ್ಲ, KCET ಎಕ್ಸಾಮ್ಸ್ ಕೂಡ ಇದೆ ಅಲ್ವಾ. ಆ KCET ಕೂಡ ನಾನು ಹೇಗಪ್ಪ 60 ಮಾರ್ಕ್ಸಿಗೆ ಔಟ್ ಆಫ್ 55+ ಮಾರ್ಕ್ಸ್ ಹೇಗೆ ಸ್ಕೋರ್ ಮಾಡೋದು, ಇದನ್ನೆಲ್ಲ ತಿಳ್ಕೊಬೇಕು ಅಂದರೆ ಅದಕ್ಕೂ ಒಂದು ಬ್ಯಾಚ್ ಇದೆ ಮಕ್ಕಳ. ದಟ್ ಈಸ್ ಲಕ್ಷ್ಯ KCET 2.0 ಬ್ಯಾಚ್. ಆ ಬ್ಯಾಚ್ ಕೂಡ ನಾನು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಪ್ರೈಸ್ ಬಂದು 4999 ಇರುತ್ತೆ. ಎಲ್ಲರೂ ಕೂಡ ಬೇಗ ಬೇಗ ಜಾಯಿನ್ ಆಗಿ. ಆಲ್ ದ ವೆರಿ ಬೆಸ್ಟ್ ಮಕ್ಕಳ. ಸಿ ಯು ಆಲ್.